ಯಾರು ಕಾಣಕತ್ತಿಲ್ಲ, ಎಲ್ಲೋಗ್ಯಾರೇನು? ಮನೆ ಮಗಳು ಮನೆಗೆ ಬಂದ್ರೂ ಎಚ್ಚರಲ್ಲಿ ಅವ್ರಿಗೆ. ಯವ್ವ, ಅತ್ತಿಯಮ್ಮ, ಯಾರೋ ಮಾತಾಡ್ದಂಗತ್ತಲ್ಲ. ನನ್ನ ಮಗಳು ದನಿ ಕೇಳ್ದಂಗಾಗೈತಿ. ನನ್ನ ಮಗಳು ಬಂದಳ. ಅಕ್ಕಿ ಫೋನ್ ಅದು ಮಾಡಿಲ್ದಂಗೆ ಹಂಗೆಲ್ಲ ಬರಂಗಿಲ್ಲಲ್ಲ. ನೋಡ್ತಂತೇಳಿ. ಅಯ್ಯ ಗಂಗಾ, ಯವ್ವ ಏನವ್ವ ಒಂದು ಫೋನ್ ಮಾಡಿ ನಂಗೆ ಬಂದ್ಬಿಟ್ಟಿಯಲ್ಲ. ಏನಬೇ, ಯಾಕೆ ನನ್ನ ಮನೆ ನಾನು ಬರಬಾರ್ದೇನು? ಹೇಳ್ಬಿಡ ಹಂಗಂದ್ರೆ ಪೆಟ್ಟು ಫೋನ್ ಮಾಡಿ ಹೇಳಕ್ಕೆ ಬಂದ್ಬಿಡ್ತಾನಂತೆ. ಅಯ್ಯ ಹಂಗಲ್ಲವ ಹೇಳಿದ್ ನಾನು. ಯಾವಾಗ ಬಂದರು ಹಿಂಗೆ ಅವಾಗ ಫೋನ್ ಮಾಡ್ತೀನಿ, ಏನಾರ ಅಡುಗೆ ಮಾಡು, ನನಗೆ ಇಷ್ಟ ಆಗಿದ್ದು ಅಡುಗೆ ಮಾಡು ಅಂತಂದೇಳಿ ಏನಾರ ಹೇಳಿ ಮಾಡಿಸ್ತಿದ್ದೆಲ್ಲ. ಈ ಸರಿ ಏನೂ ಮಾಡಿಸಿಲ್ಲ. ಸಡನ್ನಾಗಿ ಆಮೇಲೆ ಅಣ್ಣನ ಕರ್ಕೊಂಬರಕ್ಕಾದ್ರೂ ಹೇಳ್ತಿದ್ವಿ. ಈಗ ಅವ್ನಿಗೆ ಏನು ಹೇಳಿ ನೀನು ಒಬ್ಬಕ್ಕೆ ಬಂದಿಲ್ಲ, ಅದಕ್ಕೆ ಕೇಳಿದೆ. ನಿನ್ನ ಮನೆಗೆ ನೀನು ಬರೋಕ್ಕೆ ನಾನು ಯಾರವ ಬ್ಯಾಡ ಅನ್ನಕ್ಕ? ಯಾವಾಗ ಬೇಕಾದ್ರೂ ಬಾ, ಯಾವಾಗ ಬೇಕಾದ್ರೂ ಹೋಗು. ನೋಡು, ನೀನಾರ ಬಂದು ಇಷ್ಟ ಆದ್ರೂ ಮಾತಾಡಕತ್ತಿ. ನಿನ್ನ ಸೊಸಿ ಮನೆ ಮಗಳು ಬಂದಾಳ, ಹೆಂಗದಿರಿ, ಏನು ಚಾ ನೀರು ಏನಾರ ಕೇಳ್ಬೇಕು ಅನ್ನೋದಿಲ್ಲ. ಇಲ್ಲ ಕುತ್ಕೊಳ, ಕರಿತೇನೆ ಕುತ್ಕೊ. ಏ ಆರ್ತಿ, ಆರ್ತಿ ಏನು ಮಾಡಕತ್ತೀಯ? ಇಲ್ಲಿ ಇಕ್ಕಿ ಬಂದ್ರೆ ಕಾಣಿಸಂಗಿಲ್ಲ ನಿನಗೆ? ಅಲ್ಲ ಕಿವಿಯಾರ ಕೇಳಿಸ್ತಿಲ್ಲ. ನಾವು ಅಷ್ಟು ಜೋರು ಮಾತಾಡಕತ್ತೇವೆ, ನಿನ್ನ ಕಡೆ ನೀನು ಅಡುಗೆ ಮಾಡಕತ್ತೀಯಲ್ಲ. ಬಂದೆ ಅತ್ತಿ, ಇಲ್ಲಿ ಇದ್ದಾಗಿದ್ದೆ, ಬಂದೆ ತಡ್ರಿ. ಮಳೆ ಬರಕತ್ತಿತ್ತಲ್ಲ, ಬಟ್ಟೆ ತಗೊಳಕತ್ತಿದ್ದೆ. ಬರ್ತಾಳಂತಡಿಯ. ಇಲ್ಲೇ ಇದ್ದಿದ್ರ ಮಾತಾಡ್ತಿದ್ಲು, ಇಲ್ಲಾಂದ್ರೆ ನಾನು ಸುಮ್ಬಿಡ್ತಾನೆ. ನೀನು ಇಲ್ಲಿ ಅಡುಗೆ ಮನೆಗೆ ಇಲ್ಲಕ್ಕೆ ಹಂಗೆ ಅಲ್ಲಿ ಹಿಂದಿನ ಬಾಗ್ಲೈತಲ್ಲ, ಅಲ್ಲೇ ಬಟ್ಟೆ ಒಣಕಿದ್ಲು, ತಗೊಂಬರಕ್ಕೆ ಅನಿಸ್ತೈತಿ. ಏನಮ್ಮ ಹಿಂಗ ಮಾಡ್ಕೊಂತ ಇದ್ರ ನಿನ್ನ ಸೊಸಿ ನಿನ್ನ ಮಾತು ಕೇಳಿದಂಗೆ ಕಳ್ತಾಗ ಇಷ್ಟು ಲೂಸ್ ಬಿಡ್ತಾರ ಸೊಸಿನ? ಬಿಡು ಆತಾಗ ಹೋಗ್ಲಿ. ಹೌದು, ನಿಮ್ಮ ಮನ್ಯಾಗ ಎಲ್ಲರೂ ಆರಾಮದಾರ? ಯಾಕೆ ನಿನ್ನ ಮಗನ ಕರ್ಕೊಂಡು ಬಂದಿಲ್ಲ? ಅಯ್ಯ ಅವನೇನು ನೆನ್ನೆ ಮೊನ್ನೆ ಸ್ಟಾರ್ಟ್ ಆಗಿದೆ ಸ್ಕೂಲು. ಇಷ್ಟು ದಿನ ರಜೆ ಕೊಟ್ಟು ಈಗಿನ ಹೋಗ್ಯಾನ. ಮತ್ತು ನಾನೇನು ರಜೆ ಮಾಡಿ ಕರ್ಕೊಂಬರಲಿ? ಮೊದಲಷ್ಟು ಇಂಗ್ಲೀಷ್ ಮೀಡಿಯಮ್ಗೆ ಹಚ್ಚೇವೆ ಹೋಗ್ಲತ್ತಾಗ. ಇನ್ನು ಸರ್ಕಾರಿ ಶಾಲೆ ಯಾವ ನಾವು ಓದ್ತಿದ್ರು ಹಂಗಾದ್ರೆ ಏನು ಕೇಳ್ತಿದ್ರು. ಒಂದಿನ ಎರಡು ದಿನ ಬಿಟ್ಟರು. ಗೌರ್ಮೆಂಟ್ ಸ್ಕೂಲು ಅವಾದ್ರೆ ಸ್ವಲ್ಪ ಒಂದಿನ ರಜೆ ಮಾಡಿದ್ರೆ ಏನೂ ಆಗಂಗಿಲ್ಲ. ಈ ಪ್ರೈವೇಟ್ ಸ್ಕೂಲ ಒಂದಿನ ಮಿಸ್ ಮಾಡಿದ್ರೆ ಸಾಕು, ಪೇರೆಂಟ್ಸ್ ಹಿಂಗೆ ಕರ್ಕೊಂಬರೋ ಮಟ್ಟ ಹೋಗಿಲ್ಲ. ಅದನ್ನ ಯಾರು ಕೆಲಸ ಮಾಡ್ಕೊಂತಾರೆ? ಇರೋ ಕೆಲಸನ ಸಾಕಾಗಿತ್ತು ನನಗಂತರೂ. ಅದಕ್ಕೆ ಅವನ್ನೇನು ಕರ್ಕೊಂಬರಲಿಲ್ಲ. ಈಗ ಒಕ್ಕನವ, ನಾನೇನು ಉಳ್ಕೊಳಂಗಿಲ್ಲ. ಸಾಯಂಕಾಲ ಹೋಗ್ಬಿಡ್ತೇನೆ. ಚಿಕ್ಕಮ್ಮ ಆರಾಮದ್ದೀರಾ? ಯಾವಾಗ ಬಂದ್ರಿ? ಈಗ ಬಂದ್ರೆ? ಇಲ್ಲ, ನಾನು ಹಿಂದೆ ಇಟ್ಲದಾಗ ಬಟ್ಟೆ ಒಣಾಕಿದ್ದೆ, ಮಳೆ ಬರಂಗಾಗಿತ್ತಲ್ಲ, ಮತ್ತೆಲ್ಲ ತೊಯ್ದುಬಿಡ್ತಾವೆ. ಭಾಳ ಆಗಿದ್ವಿ, 3-4 ದಿನ ಮಳೆ ಹಿಡ್ಕೊಂಡ್ಬಿಟ್ಟಿತ್ತಲ್ಲ, ಬಟ್ಟೆ ಒಗ್ದಿದ್ದೇ ಇಲ್ಲ, ಮತ್ತೆಲ್ಲ ಹಸಿ ಆಗಿಬಿಡ್ತಾವೆ ಅಂತ ತಗೊಂಬರಕ್ಕೆ ಹೋಗಿದ್ದೆ. ಅದಕ್ಕೆ ನೀವು ಬಂದದ ಗೊತ್ತಾಗಿಲ್ಲ. ಏನೋ ಅನ್ಕೋಬೇಡ ಚಿಕ್ಕಮ್ಮ. ಮತ್ತೆ ಇಲ್ಲಿ ತಗೊಳವ, ನಾನೇನು ಅನ್ಕೊಂಡೆ. ಮಂಜು ಎಲ್ಲದನ್ನ ಕೆಲ್ಸಕ್ಕೆ ಹೋಗ್ಯ ನೀನು? ಹ್ಞೂ ಚಿಕ್ಕಮ್ಮ, ಕೆಲ್ಸಕ್ಕೆ ಹೋಗ್ಯಾರ. ಹಂಗೆ ಮಾತಾಡ್ಸಂತ ನಿಂದಿರ್ತಿ, ಏನು ಚಾಗಿ ಏನಾರ ಮಾಡ್ಕೊಂಬರ್ತೀಯ? ಇಲ್ಲತ್ತಿ, ಮಾಡ್ಕೊಂಬರ್ತೀನಿ. ನಾನು ಅವಾಗಲೇ ಬಂದಾಗ ಮಾತಾಡ್ಸ್ಲಿಲ್ಲ, ಹಂಗೆ ಮಾತಾಡ್ಸಿರತ್ತಂದು ಬಂದೆ, ಮಾಡ್ಕೊಂಬರ್ತೇನೆ ಈಗ. ಹೀಗೆ ಹೇಳಿದಲ್ಲ, ಹಿಂಗೆ ನಿನ್ನ ಸೊಸಿನ ಬಿಗಿಟ್ಕೊಬೇಕು ನೋಡವ ನೀನು. ಅದು ಇರಲಿ, ನೀನು ಯಾಕೆ ಸಡನ್ನಾಗಿ ಬಂದುಬಿಟ್ಟಿಯಲ್ಲ? ಏನೋ ಕೆಲಸ ಜಾಸ್ತಿ ಆಯ್ತು ಏನಾಗತ್ತಿದ್ದೆ, ಆವಾಗಲೇ ಹಂಗೆ ನಿಲ್ಲಿಸ್ಬಿಟ್ಟು. ಯವ್ವ ಬೇಜಾರಾದ್ಬಿಡೆ ಯವ್ವ, ನನಗಂತೂ ಹೇಳಂಗಿಲ್ಲ ಬೇವ. ಕೆಲಸ ಬರೋಬ್ಬರಿ ಜಾಸ್ತಿ ಆಕೋವು. ಆಕೆ ನಮ್ಮ ಅತ್ತೆ ಹೋಗ್ಬೇಕಿ. ನಾನದೇ ಹೇಳಿದ್ನಲ್ಲ, ನನ್ನ ಮೈದನ್ನ ನನ್ನ ತಂಗಿ ಅದರ ಲಕ್ಷ್ಮಿ ಕರ್ಕೊಂಬಿಡಿದ್ಲು ಮನೆಯಾಗ. ಅದ ಹಿಂದಿ ಮನೆಗೆ ಹೆಂಗೆ ಮಾಡಿ ಪ್ಲ್ಯಾನ್ ಮಾಡಿ ಹಿಂದೆ ಇರಂಗೆ ಮಾಡಿ ಅವ್ರ ಮಾಡ್ಕೊಂತಾರ ಅಂತ ಅಂದಿದ್ನಲ್ಲ. ನಮ್ಮ ಅತ್ತೆ ಈಗ ಈ ಎರ್ಗಿ ಡೇಟ್ ಹತ್ರ ಬಂದೈತಿ, ಅವ್ರು ಒಬ್ಬಕ್ಕಿನ ಇಲ್ಲಿ ಬಿಡೋದು ಬೇಡ ಅಂತಂದೇಳಿ ಮತ್ತೆ ಕರ್ಕೊಂಬಂದಿಲ್ಲೇ ನಮ್ಮ ಮನೆ ಇಟ್ಕೊಂಡ. ನನಗಂತೂ ಎಲ್ಲರಿಗೂ ಮಾಡಿ ಹಾಕಿ ಬಟ್ಟೆ ಒಗೆಯೋದು, ಮುಸುರು ತಿಕ್ಕೋದು, ಯಪ್ಪ ನನ್ನ ಮಗುಗೆ ಮತ್ತೆ ಸ್ಕೂಲಿಗೆ ರೆಡಿ ಮಾಡಿ ಕಳ್ಸೋದು ಸಾಕಾಗ್ಬಿಡ್ತಾವ ಯವ್ವ ನನಗಂತೂ. ಅದಕ್ಕೆ ಕೆಟ್ಟ ಕೆಟ್ಟ ಬೇಜಾರಾಗಿ ಇವತ್ತು ಹೆಂಗೆ ಸ್ವಲ್ಪ ರೊಟ್ಟಿ ಗಿಟ್ಟಿಲ್ಲ ಮಾಡಿದ್ನ, ಸ್ವಲ್ಪ ಹೊತ್ತಾದ್ರೆ ಈ ಕಡೆ ಬಂದು ಹೋದ್ರೆ ಅಂತಂದು ಬಂದೆ ನೋಡು. ಅಯ್ಯಯ್ಯ, ಅದಕ್ಕೆ ಆಗೈತೆ ನಿಮ್ಮ ಮತ್ತಿಗೆ? ಅಲ್ಲ ಒಂದಿಟ್ಟು ಕೊಬ್ಬರಿ ಬೇಡ ಮೈಯಾಗ? ಅಷ್ಟು ವಯಸ್ಸಿಗಳ ಒಬ್ಬಕ್ಕೆ ಹೆಂಗೆ ಮಾಡ್ಕೊಂತಾಳೆ ಏನೋ ಗೊತ್ತಾಗಂಗಿಲ್ಲ. ಕಳಿಸ್ಬೇಕು, ಅಷ್ಟು ಅಜ್ಜಿ ಮಾಡ್ಕೊಡೋಕ್ಕಾಗಲ್ಲ, ತವ್ರ ಮನೆ ಕಳಿಸ್ಬೇಕು, ತವ್ರ ಮನೆ ನುಡ್ಕೊಂತಾರೆ. ಅದು ಬಿಟ್ಟು ಇಲ್ಲಿ ಒಬ್ಬಕ್ಕಿಗೆ ಏನು ಮನೆಗೆ ಅಂತ ಸಂಬಂಧ ಇದ್ದೀರಿ? ಅವರ ಗಂಡ್ಮಕ್ಳು ಒಂದು 3 ಮಂದಿ ಅದ್ರ. ನಿನ್ನ ಮಗ ಬೇರೆ ಮತ್ತೊಬ್ಬನ ಸಣ್ಣನು, ಅವನು ಸ್ಕೂಲ್ಗೆ ರೆಡಿ ಮಾಡಬೇಕು, ಅವನು ಟಿಫನ್ ಕಟ್ಬೇಕು, ಮತ್ತು ಮಧ್ಯಾಹ್ನಕ್ಕೂ ಊಟ ಕಟ್ಬೇಕು ಅವನಿಗೆ. ಅವ್ರ ಅತ್ತಿನ ಬೇರೆ ನೋಡ್ಕೋಬೇಕು, ಮತ್ತು ಇಕ್ಕಿದೆ ಅಂತೆ ಬೇರೆ. ನೀನು ಹೇಳ್ಬೇಕಿಲ್ಲ ಆಗಲ್ಲ ಅಂತ ನೀನು ಯಾಕೆಲ್ಲ ಮಾಡ್ಕೊಂತ ಕುಂತಿ? ಯವ್ವ ಈಗ ಏನು ಮಾಡೋಕ್ಕಾಗಲ್ಲ ಬೇವ. ನಮ್ಮ ಅತ್ತಿಗೆ ಮತ್ತು ಹಂಗೆ ಮಾಡೋಕ್ಕಾಗಲ್ಲ, ಹಿಂಗೆ ಮಾಡೋಕ್ಕಾಗಲ್ಲ ಅಂದ್ರೆ ಐತಲ್ಲ. ಸುಮ್ಮನೆ ನಮ್ಮ ಅತ್ತಿದ್ರಿಗೆ ನಾ ಕೆಟ್ಟ ಕದಂಗಕ್ಕಂದು ಮತ್ತು ಇರೋ ಬರೋ ಆಸ್ತಿ ಎಲ್ಲ ಹೆಂಗ ನಾನು ಸ್ವಲ್ಪ ನಕ್ಕಂತ ಮಾಡ್ಕೊಂಡು ಅಂತ ಹೋದ್ರೆ ಸ್ವಲ್ಪ ಹೆಚ್ಚು ಕಮ್ಮಿ ಆಸ್ತಿ ನನ್ನ ಕಡೆಯಿಂದ ಬರಂಗೆ ಮಾಡ್ತಾರೆ ದೊಡ್ಡ ಮಗುಗ. ನಾನೇನು ಸುಮ್ಮನೆ ಸಿಟ್ಟು ಮಾಡೋದು ಇದು ಮಾಡಿದ್ರೆ ಎಲ್ಲರಿಗೂ ಸಮಾಪರ ಹಚ್ಚಿ ನನಗೇನು ಸಿಕ್ಕಂಗಕತ್ತೆ? ಬೇರೆ ಸೊಸೆ ಅನ್ನೋದಕ್ಕೆ ಏನು ಬೆಲೆ ಸಿಕ್ಕಂಗಕತ್ತಿ? ನನಗೇನಿದೆ ಅವ್ರಿಗೆ ಸ್ವಲ್ಪ ಜಾಸ್ತಿನೇ ಬರಬೇಕು. ಜಾಸ್ತಿ ಏನು ಹೇಳ್ಬೇಕಂದ್ರೆ ಆ ಮನೆಗೇನೆ ಆಸ್ತಿ ಎಲ್ಲ ನನಗೆ ಸೇರ್ಬೇಕು ಅಂತ ನನಗಿಷ್ಟ. ಆದರೆ ಏನು ಮಾಡಬೇಕು ಈಗ? ಸುಮ್ಮನೆ ದುಡುಕಿ ಏನಾರ ಮಾತಾಡಿದ್ರೆ ಒಂದು ಏನಾರ ಸುಮ್ಮನೆ ಕೆಟ್ಟಕ್ಕಾಗ್ಬಿಡ್ತಾನೆ. ಅದಕ್ಕಾಗಿನ ಏನಾದರೂ ಆಗ್ಲಂದು ಎಷ್ಟು ಸಿಟ್ಟು ಬಂದು ತಾಳ್ಮೆಯಿಂದೆಲ್ಲ ಮಾಡ್ಕೊಂಡು ಹೋಗುತ್ತಾನವ. ಇವ್ರು ಇಲ್ಲಿ ಮನೆಗೆ ಬಂದಾಗಾದ್ರೆ ನಾನು ಎಲ್ಲ ಮಾಡಬೇಕು. ಇವ್ರಿಗೊಂದು ನ್ಯಾಯ, ನಮಗೊಂದು ನ್ಯಾಯ. ಇವ್ರು ತವ್ರ ಮನೆಗೆ ಬಂದಾಗಾದ್ರೆ ಇವ್ರಿಗೆಲ್ಲಾದ್ರೂ ನಾನು ಮಾಡಿಕೊಡ್ಬೇಕು. ಇವ್ರು ಅಲ್ಲಿಗೆ ಹೋದ್ರೆ ಇವ್ರ ಅತ್ತಿಯಮ್ಮ ಅವ್ರು ಯಾರನ್ನ ಬಂದರೆ ಇವ್ರು ಹೆಂಗೆ ನೋಡ್ಕೊಂತಾರೆ ಅಂತ ನನಗೆ ಗೊತ್ತಿಲ್ಲ. ಇವ್ರು ಚಿಕ್ಕಮ್ಮರು ಬಂದರು ಕರೆಕ್ಟಾಗಿ ಮಾತಾಡ್ತಾರೆ. ಒಂದ್ಸರಿ ಹೋಗಿ ನೋಡೇವಲ್ಲ ನಾವು. ಇಲ್ಲಿ ಬಂದ್ಮೇಲೆ ನಮಗೆ ಮತ್ತು ನಮ್ಮ ಅತ್ತೆ ಕಿವಿ ಚುಚ್ಕೊಡ್ತಾಳೆ, ಹಂಗಿರ್ಬೇಕು ಹಿಂಗಿರ್ಬೇಕು ಅಂತ. ನಮ್ಮ ಅತ್ತೆಯರ ಎಲ್ಲರನ್ನೂ ಒಂದೇ ಥರ ನೋಡಿದ್ರೆ ಏನು ಅನ್ಸಂಗಿಲ್ಲ. ಸೊಸಿನ ಒಂಥರ ನೋಡೋದು, ಮಗಳಿಗೆ ಒಂಥರ ನೋಡೋದು. ಸೊಸಿಗೆ ಒಂದು ನ್ಯಾಯ, ಮಗಳಿಗೆ ಒಂದು ನ್ಯಾಯ. ತಗೋ ಚಿಕ್ಕಮ್ಮ ಟೀ.
ಅವಾಗ ಮಾಡಿಲ್ಲ ಟೀನ ನನಗೊಬ್ಬಕ್ಕೆ ಮಾಡ್ಕೊಂಬಂದೀಯ ಅಲ್ಲ ಅದನ್ನ ನಾನೇ ಹೇಳ್ಬೇಕು ಯಾರನ್ನ ಇದ್ರು ಕುಂತ್ರ ಅವ್ರಿಗೂ ಸೇರಿಸಿ ಮಾಡ್ಕೊಂಬರ್ಬೇಕು ಏನವ ನೀನು ಇಷ್ಟು ದಿನ ಆದರೂ ಎಲ್ಲ ನಾವು ಹೇಳ್ಬೇಕಂದ್ರೆ ಅಯ್ಯೋ ಇಲ್ಲಿ ಚಿಕ್ಕಮ್ಮ ಅತ್ತೆ ಜಾಸ್ತಿ ಟೀ ಕುಡಿಯಂಗಿಲ್ಲ ಬೆಳಗ್ಗೆ ಒಂದ್ಸರಿ ಸಾಯಂಕಾಲ ಒಂದ್ಸರಿ ಅಷ್ಟೇ ಕುಡಿತಾರ ಅದಕ್ಕೆ ನಾನು ಅವ್ರಿಗೆ ಮಾಡಲಿಲ್ಲ ಅತ್ತೆರ ಬೇಕಿತ್ರ ನಿಮಗೆ ಮಾಡಬೇಕಾದ್ರೆ ಕೇಳಿದ್ರೆ ಏನೋ ಹೇಳ್ತಿದ್ದೇವ ಕುಡಿಯೋಣ ಹೌದು ಯಾವಾಗ ಒಂದೊಂದ್ಸರಿ ಕುಡಿದ್ರೆ ಏನಾಕತಿ ನೀನು ಕೇಳಿಲ್ಲ ಈಗೇನು ಕೇಳ್ತಿ ಬಿಡು ಹೋಗ್ಲತ್ತ ಬೇಡ ನಮ್ಮ ಅತ್ತಿಗೆ ತೀರಾ ಮಾಡ್ತಾರೆ ಅಲ್ಲ ಆವಾಗ ಚಾಯ್ಡಾಕತ್ತಿದ್ನಲ್ಲ ದಿನ ಮಾಡಲ್ಲ ಅಂತಂದು ಗೊತ್ತೈತಿ ನನಗೂ ಸ್ವಲ್ಪ ಇಟ್ಬಿಡವ ಅದ್ರ ಜೊತೆಗೆ ಅಂದ್ರೆ ಇಟ್ಬಿಡ್ತೇನೆ ಒಟ್ಟು ಮಗಳ ಮುಂದೆ ಒಟ್ಟು ನನ್ನ ಅಡ್ಕೊಳದ್ರಾಗ ಇರ್ತಾರೆ ಎಷ್ಟು ಏನು ಮಾಡಿದ್ರು ಅಷ್ಟೇ ಇವ್ರು ಹಣೆ ಬರ ಅದೇನೋ ಅಂತಾರಲ್ಲ ತುರ್ಬಾಡಿ ತುಪ್ಪ ಕೊಡಿಸಿದ್ರು ಇವರು ಮಾತುಗಳು ಮಾತ್ರ ನಿಲ್ಲಂಗಿಲ್ಲ ಸೊಸೆಂದ್ರಿಗೆ ಅನ್ನೋದು ಹಂಗ ಹೊಂಟಲ್ಲ ಅಡುಗೆ ಏನು ಮಾಡ್ತೀನಿ ನನ್ನ ಮಗಳು ಬಂದಾಳ ಅತ್ತಿ ಅದು ಚಪಾತಿ ಇಟ್ಟು ಕಲಿಸಿಟ್ಟಿದ್ನೆ ನಮ್ಗೆ ಅಷ್ಟಾಗಿದ್ರೆ ಬ್ಯಾಳೆ ಪಲ್ಯ ಮಾಡಿಬಿಡ್ತಿದ್ದೆ ಮತ್ತು ಚಿಕ್ಕಮ್ಮರು ಬಂದಾರಲ್ಲ ಬದ್ನಿಕಾಯಿ ಅದಾವು ಬದ್ನಿಕಾಯಿ ಎಣ್ಗಾಯಿ ಬ್ಯಾಳೆ ಪಲ್ಯ ಬೀರಂಜಿ ಅನ್ನ ಮಾಡಿಬಿಡ್ತೀನಿ ಹಪ್ಪಳ ಶಂಡಿಗೆ ಇವು ಏನಂತಾರಲ್ರಿ ಬಳಕದಕಾಯಿ ಅವು ಅಂತಾರ ಅವು ಅದಾವು ಮನೆ ಬಿಸ್ತಿಗೆ ಒಣಾಕಿದ್ವಲ್ಲ ಚೆನ್ನಾಗಿ ಒಣಗ್ಯವು ಅವ್ನು ಕರೆದು ಬಿಡ್ತಂತ ಕರಿ ಅಲ್ಲ ನನ್ನ ಮಗಳು ಬಂದಾಳ ಹೋಳಿಗೆ ಮಾಡ್ಕೊಳ್ಳೋದು ಗೊತ್ತಾಗಲ್ಲ ಅದನ್ನೆಲ್ಲ ನಾನು ಹೇಳ್ಬೇಕೇನು ಅಲ್ಲ ಚಪಾತಿ ಹಿಟ್ಟೆಲ್ಲ ಕಲಿಸಿಟ್ಟಿದ್ನಲ್ಲ ಅದನ್ನ ಮಾಡಿದ್ರ ಅಂತ ಅಂದ್ಕೊಂಡೆ ಬೇಕಾ ಸಿಕಾಡೆ ಮಾಡ್ತಾನೆ ಅಂತ ಕರಿ ಸಿಕಾಡೆ ಚಪಾತಿನೂ ಮಸ್ತ್ ಆಕತಿ ಯಾಕೆ ಬಿಕ್ಕಳ್ಕತ್ತೇವೆ ತಡೆಯತ್ತಿ ನೀರು ಕುಡಿದು ಬರ್ತಾನೆ ಇನ್ಯಾವ ಬೈತಿರ್ತಾವ ಇಬ್ರು ಕೂತ್ಕೊಂಡ ಬೈತಿರ್ತಾರೆ ಇವ್ರು ಇನ್ನು ಬಂದ್ರೆ ಇನ್ನು ಯಾರ ಬಗ್ಗೆ ಮಾತಾಡ್ತಾರೆ ಹೋಳಿಗೆ ಮಾಡಿ ಚಪಾತಿ ಇಟ್ಟು ಕಲಿಸಿಟ್ಟ ನಂದು ಸಿಕಂಡಿ ಮಾಡಬೇಡ ನಮಗೇನಾದ್ರೂ ನಡೀತಿದೆ ಹೋಳಿಗೆ ಸಿಕಂಡಿ ಪಾಪ ನನ್ನ ಮಗಳು ಬಂದಾಳ ಏನಾಗಲ್ಲ ಬ್ಯಾಡಕ್ಕು ಇಲ್ಲಿ ಬಿಡ ಬೇಯವ್ವ ಬೇಡ ನಾನು ಭಾವತ್ತೇನು ಇರಂಗಿಲ್ಲ ಈಗ ಹೋಗ್ಬಿಡ್ತೇನೆ ಟೀ ಕುಡಿದು ಒಂದು ಅರ್ಧ ಗಂಟೆ ಇದ್ದು ಹೋಗ್ಬಿಡ್ತೇನೆ ಅಷ್ಟಾಗೆ ಹೇಳಕತ್ತು ಹೋಳಿಗೆ ಮಾಡೋದೇನಾಗಲ್ಲ ಬ್ಯಾ ಬಿಡು ಇನ್ನೊಂದ್ಸರಿ ಬಂದಾಗ ಮಾಡುವಂತೆ ಅಲ್ಲ ಹೇಳ್ತಿದ್ದೆ ಅಷ್ಟು ಅರ್ಜೆಂಟಲ್ಲಿ ಹೋಗಿ ಏನು ಮಾಡ್ತಿದ್ದಾಗ ನೀನು ಭಾಳ ದಿನಕ್ಕೆ ಬಂದು ಹೋಗುಂತವ ಹೋಗಿ ಸಿಕ್ಕಣ್ಣಿ ಅನ್ನ ಸಾಂಬಾರು ಊಟ ಮಾಡಿ ಇಲ್ಲವ ಬೇಡ ಮಾಡ್ತಿಲ್ಲ ಅಂದ್ರೆ ನಮ್ಮ ತಗೋ ಒಂದು ಏನಾರ ಅಂತಾಳ ಇಲ್ಲಿ ತಗ ಒಂದು ಕೆಲಸ ಮಾಡ್ತಾನೆ ಹೆಂಗೆ ಮಾಡ್ತಾನೆ ಗೊತ್ತಾ ಈಗ ಒಕ್ಕನೆ ಹೋಗಿ ಒಂದು ಎರಡು ಮೂರು ದಿನ ನೋಡಿ ನನಗೆ ಭಾಳ ಆರಾಮಿಲ್ಲ ಹುಷಾರು ತಪ್ಪೈತೆ ನಂಗೆ ನಾಟಕ ಮಾಡಿಬಿಡ್ತೇನೆ ನಾಟಕ ಮಾಡಿ ಇದಕ್ಕೆ ಬಂದುಬಿಡ್ತೇನೆ ಆಮೇಲೆ ಅವ್ರೇನು ನಮ್ಮ ಅತ್ತೆರ ಮಾಡ್ಕೊಂಡಿಲ್ಲ ಅಕ್ಕಿಯರ ಎದ್ದು ಮಾಡ್ಕೊಳ್ಳಿ ನಾನು ಏನು ಮಾಡೋಕ್ಕೆ ಹೋಗಲಿ ನನಗೆ ಆರಾಮಿಲ್ಲ ಅಂತಂದ್ರೆ ಏನು ಮಾಡೋದು ತೀರ ಆರಾಮಿಲ್ಲ ನಂಗೆ ಮಾಡಿಬಿಡ್ತೇನೆ ನೀವು ನೋಡೋಕೆ ಬಂದರೆ ನಂಗೆ ಮಾಡಿ ನಮ್ಮ ಮಗಳು ಹಿಂಗೆ ಆರಾಮಿಲ್ಲ ಒಂದು 4 ದಿನ ಕರ್ಕೊಂಡು ಹೋಗೋ ಅಂತ ಅಂದ್ಬಿಟ್ರೆ ಇಲ್ಲಿಗೆ ಬಂದುಬಿಡ್ತಾನಂತೆ ಹೆಂಗಾರ ಮಾಡ್ಕೊಂಡು ಅವರು ನನಗೆ ಇನ್ನೊಂದು 2 ತಿಂಗಳು ಅಂತ ನನಗೆ ಅವ್ರ ಕೈಲೇ ನಿಭಾಯಿಸೋಕ್ಕಾಗಲ್ಲವ ಒಂದು 15 ದಿನ 1 ತಿಂಗಳು ಇಲ್ಲೇ ಇದ್ಬಿಡ್ತಾನೆ ಆರಾಮಿಲ್ಲ ಅಂತಂದು ಏನಾರ ಮಾಡ್ಕೊಳ್ಳಿ ಹೆಂಗಾರ ಮಾಡ್ಕೊಳ್ಳಿ ನೋಡಿ ಪಾಪ ತಂಗಿ ಹೊಟ್ಟಿಲ್ಲದಾಳಂತೆ ಹೋಗಿ ಏನು ಕಷ್ಟ ಆಗತ್ತೆ ಯಾರು ಸ್ವಲ್ಪ ದಿನ ಮತ್ತೆ ಏನು ಮಾಡೋಕ್ಕಾಗಂಗಿಲ್ಲ ಮತ್ತು ಹೊಟ್ಟಿಲ್ಲದಾರ ಅಂತಂದ್ರೆ ಅವರು ಮಾಡೋಕ್ಕಾಗಂಗಿಲ್ಲ ಅಂದ್ರೆ ಅವರ ಮಾಡ್ತಿದ್ರು ನಮ್ಮ ಅತ್ತೆಯರ ಏನಾಗಲ್ಲ ಹೋಗು ಮಾಡ್ಬೇಕಂಗಲ್ಲ ಮಾಡ್ಬಾರ್ದು ಬುದ್ಧಿ ಮಾತಾಡೋಕ್ಕೆ ಇನ್ನೂ ಕೆಟ್ಟ ಬುದ್ಧಿ ಎಲ್ಲ ತುಂಬಿ ಕಳಿಸ್ತಾವೆ ಅವ್ರು ಏನೇನ ಮನೆ ಹಾಳು ಮಾಡೋಕೆ ಇಂಥ ತಾಯಿ ಮಗಳು ಇದ್ರೆ ಸಾಕು ನೋಡು ಹಂಗೆ ಮಾಡಿಬಿಡು ನಾನು ಹಂಗೆ ಹೇಳ್ಬೇಕು ಅನ್ಕೊಂಡು ನೋಡಿ ಏನಾರು ಹೇಳಿ ಈ ಕಡೆ ಬಂದುಬಿಡತ್ತಾಗ ಒಂದು 15 ದಿನ 1 ವಾರ ಇದು ಹೋಗ್ಬಿಡು ಅಂತ ಅನ್ಕೊಂಡೆ ಅಷ್ಟೊತ್ತಿಗೆ ನೀನು ಅದು ಮಾಡಿದೆ ನೋಡು ಸುಮ್ಮನೆ ಮಾಡಿಬಿಡಿ ಇವತ್ತು ಓಕೆ ಅಲ್ಲ ನಾಳೆ ಒಂದಿನ ಸುಮ್ಮನೆ ನಾಡಿನಿಂದ ಭಾಳ ತೀರ ಚಳಿ ಜ್ವರ ಹಂಗಿಂಗೆ ಎದ್ದೊಳಕಾಗುತ್ತೆ ಹಂಗಿಂಗೆ ಅಂತಂದೇಳಿ ನಾಟಕ ಮಾಡಿಬಿಡ ನಿನ್ನ ಗಂಡೇನೆ ನಿನ್ನ ಮಾತು ಹೆಂಗಿದ್ರು ನಂಬ್ತಾನ ಬಂದು ಇಲ್ಲಿದ್ಬಿಡು ಆಮೇಲೆ ಹೆಂಗಾರ ಮಾಡ್ಕೊಳ್ಳಿ ಅವರು ಅಲ್ಲ ಅತ್ತಿಯರ ಪಾಪ ಅವ್ರಿಗೂ ಅವ್ರ ಅತ್ತೆಯರಿಗೂ ವಯಸ್ಸಾಗಿತ್ತೇನ ಮತ್ತು ಅವ್ರ ತಂಗಿನೂ ಏನು ಎದ್ದು ಮಾಡೋಂಗಿಲ್ಲ ಅಂತಾರ ಪಾಪ ಮತ್ತು ಮನೆಯಾಗ ಬೇರೆ 3 ದಿನ ಕಣ್ಮಕ್ಳು ಅದಾರ ಮತ್ತು ಅವ್ರ ಅಡುಗೆದು ಏನೋ ತೊಂದರೆ ಆಕತ್ತೇನ ತೊಂದರೆ ಆಕತ್ತೆ ಅಂದ್ರೆ ಅಲ್ಲಿ ಮಾಡ್ಬಾ ಗೊತ್ತಾಕತಿ ಇಲ್ಲೇನವ ಇಲ್ಲಿ ಯಾರಿಲ್ಲ ನನ್ನ ತಮ್ಮ ನಮ್ಮವ್ವ ಬಿಟ್ರೆ ಇನ್ಯಾರದಾರ 3 ಮಾಡಕ್ಕಳೋದು ಬೇರೆ 6 ಜನಕ್ಕೆ 10 ಜನಕ್ಕೆ ಮಾಡೋಕ್ಕದು ಬೇರೆ ಅಲ್ಲಿ ಬಂದು ಮಾಡಿದ್ರೆ ಗೊತ್ತಾಕತ್ತೆ ನಿನಗೆ ನೀನೇನವ ಇಲ್ಲಿ ಮಾತಾಡ್ತಿ ಆರಾಮದೀಯಾ ನಮ್ಮವ್ವ ಅಂತ ನಿನಗೇನು ಒಂದು ಮಾತು ಪಿಟುಕನ್ನಲ್ಲ ಏನೋ ಅನ್ನಂಗಿಲ್ಲ ಅಡುಗೆ ಮನೆ ಜವಾಬ್ದಾರಿ ನಿನಗೆ ಕೊಟ್ಬಿಟ್ಟಾಳ ಮತ್ತು ಏನಾಗತ್ತೆ ನಿನಗೆ ನಂದಲ್ಲ ಹಂಗಲ್ಲವ ಅಯ್ಯೋ ಚಿಕ್ಕಮ್ಮ ನಾನು ಹಂಗಲ್ಲ ಹೇಳಿಲ್ಲ ಅಲ್ಲ ಅವ್ರಿಗೆ ತೊಂದರೆ ಆಕತ್ತಲ್ಲ ಅಂತಂದು ಅಂದೆ ಅಲ್ಲ ನಾನೇನಿಲ್ಲ ಆರಾಮಾಗಿ ಕುಂದ್ರಲ್ಲಪ್ಪ ನಾನು ಮತ್ತೆ 3 ಆದೇನೋ 6 ಜನಕ್ಕಾದ್ರೇನೋ 10 ಜನಕ್ಕಾದೇನೋ ಗ್ಯಾಸ್ ಹಚ್ಚಲೇಬೇಕು ಅಡುಗೆ ಮಾಡಲೇಬೇಕಲ್ರಿ ಏನು ನೀರು ಕುಡಿಲ್ದಂಗೆ ಅನ್ನಕತ್ತೆ ಗ್ಯಾಸ್ ಉರಿಲ್ದಂಗೆ ಅಡುಗೆ ಆಕತ್ತೆ ಯವ್ವ ನಿನ್ನ ಸೊಸಿ ನೋಡು ಆಗ ತವ್ರ ಮನೆಗೆ ಬಂದ್ರೆ ಇಂಥವೆಲ್ಲ ಮಾತು ಅನ್ಸಿರ್ಬೇಕತಿ ಬರಲ್ಲ ವಾಯ್ಪಟ್ಟು ನಾನೇನು ನಾಳೆ ಬರ್ಬೇಕು ಅನ್ಕೊಂಡೆ ಇಂಥವೆಲ್ಲ ಮಾತು ಕೇಳೋ ಇನ್ನೇನು ಬರ್ಬೇಕು ಆಕೆಗೆ ಏನು ಇಲ್ಲಿ ಬರೋದೇ ಇಷ್ಟ ಇಲ್ಲ ಇಲ್ಲಿ ಬಂದ್ರೆ ಮತ್ತೆ ನಂದು ಸೇರಿ ಎಲ್ಲ ಕೆಲಸ ಮಾಡೋಕ್ಕಾಗತ್ತಲ್ಲ ಒಜ್ಜಿ ಆಕತ್ತೆ ಮತ್ತೆ ಅದಕ್ಕಾಗಿನ ಮತ್ತೆ ಏನಾರ ಬರಬಾರ್ದು ಅಂತಂದು ಹೇಳಿ ಅವ್ರಿಗೆ ತೊಂದರೆ ಆಕತ್ತೆ ಇವ್ರು ತೊಂದರೆ ಆಕತ್ತ ಬರೋ ತಗೊಳವ ನಾನು ಯಾಕೆ ಬರೋಕೆ ಹೋಗ್ಲಿ ಸರಿ ತಗೊಳಬೇಕು ನಾನು ಒಕ್ಕನಿ ಅಲ್ಲಿ ಚಿಕ್ಕಮ್ಮ ಯಾಕೆ ಜಾಸ್ತಿ ಮಾತಾಡಕತ್ತೀಯಲ್ಲ ಯಾಕೆ ನನ್ನ ಮಗುಗೆ ಹೇಳಿ 1-2 ಬಾರಿಸಿದ್ರೆ ಗೊತ್ತಾಗತ್ತಲ್ಲ ನಿನಗೆ ನಿಂದು ಏನೈತೆ ಅಡುಗೆ ಮನೆದು ಏನು ಕೆಲಸ ಐತೆ ಅಷ್ಟ ಮಾತಾಡ್ಬೇಕು ನಾವು ತಾಯಿ ಮಗಳು ಏನಾರ ಮಾತಾಡ್ಕೊಂತೀವಿ ಇಷ್ಟ ಆದಾಗ ಬರ್ತಾಳ 8 ದಿನ ಇರ್ತಾಳೆ 1 ವರ್ಷ ಇರ್ತಾಳೆ ಅದು ಮನೆ ಅಕ್ಕಿ ಮನೆ ಇದ್ದು ಏನಾದರೂ ಮಾಡ್ಕೊಂತಾಳ ನೀನು ಇದಕ್ಕೆ ತಲೆ ಹಾಕಂಗಿಲ್ಲ ನಾವಿಬ್ರು ಮಾತಾಡ್ತೇವೆ ನೀನು ಇಲ್ಲಿ ಬಂದು ಯಾರು ಮಾತಾಡಂದ್ರು ಅವ್ರಿಗೆ ತೊಂದರೆ ಆಕತ್ತೆ ಬಿಡ್ತೈತೆ ನಿನಗೆ ಯಾಕೆ ಬೇಕು ನೀನು ಈ ಮನೆ ಸೊಸಿ ಈ ಮನೆ ಏನೇನು ಸಂಬಂಧಪಡುತ್ತೆ ಅದನ್ನಷ್ಟ ಮಾತಾಡು ಇಲ್ಲದ್ದೆಲ್ಲ ಮಾತಾಡೋಕೆ ಹೋಗಬೇಡ ಹೋಗು ಅಡುಗೆ ಮನೆಗೆ ಏನೈತೆ ಕೆಲಸ ಮಾಡ್ಕೊಂಡು ಹಾಳಾಗೋಗ್ರಿ ಏನಾರ ಮಾಡ್ಕೊಂಡು ಅಲ್ಲ ಅಕ್ಕಿ ಏನಂತ ನೀನು ಬರೋಲ್ಲ ಅಂತೆಲ್ಲ
ಆಕೆ ಹೆಂಗತ್ತಾಗ ಯಾಕೆ ಮಾತಾಡೋದು ಜಾಸ್ತಿ ಆಗೈತಿ ನೋಡಾಕಿಗೆ ಏನು ಮಾಡ್ಕೊಂಡು ಗೊತ್ತೈತಿ. ನೀನು ತಣ್ಣಗ ಹೇಳ್ದೆಲ್ಲ ಬಾ ನಾಳೆ ನಾಡ್ದಾಗ ಆರಾಮಿಲ್ಲ ಅಂತಂದೇಳಿ ಬಂದ್ಬಿಡಿ ಈ ಕಡೆ. ಆಮೇಲೆ ಅವ್ರು ಹೆಂಗಾರ ಮಾಡ್ಕೊಂಡ್ಲಿ ಆಕಿನ ತವ್ರ ಮನೆಗೆ ಕಳಿಸ್ಲಿ ಹೆಂಗಾರ ಮಾಡ್ಕೊಂಡ್ಲಿ. ಅವ್ರ ಥರ ಚಾಕ್ರಿ ಮಾಡಕ್ಕೆ ನಿನಗೇನಾಗೈತೆ ಇಲ್ಲಿ ರಾಣ್ ಬೆಳ್ದಂಗೆ ಬೆಳ್ದು ಏನೋ ನಿನ್ನ ಗಂಡಗ ನಿಮ್ಮ ಅತ್ತಿಗೆ ಮಾಡ್ಬೇಕಂದ್ರೆ ಅದಕ್ಕೆ ನಾವು ಇದು ಮಾಡ್ತಿದ್ದೋ ಅಂಥದ್ರಾಗ ನಿಮ್ಮ ಮೈದ್ನಂದ್ರು ಅವರಿಬ್ಬರು ಮತ್ತು ಅಕ್ಕಿ ಬೇರೆ. ಏನೂ ಬೇಕಾಗಿಲ್ಲ, ಮದುವೆ ಹತ್ರ ಬಂದಾಗ ಹೋಗುವಂತೆ. ಬಾ ಈಗ ಏನಾಗಲ್ಲ. ಸರಿ ತಗೊಳ, ಹಂಗೆ ಮಾಡ್ತೀನಿ. ಸರಿ ತಗೊಳ್ಬೇ, ನಾನು ಹೋಗ್ಬಿಡ್ತೇನೆ. ಯಾಕೆ ಮಳೆ ಬರೋಂಗಾಗೈತಿ, ಮತ್ತು ಯಾಕೆ ಸುಮ್ಮನೆ ಇಲ್ಲೇ ಇದ್ರೆ ಮತ್ತು ಮಳೆ ಹಿಡ್ಕೊಂಬಿಟ್ರೆ ಮತ್ತು ಸುಮ್ಮನೆ ಇದಾಕತ್ತೆ. ನಾನು ಇಲ್ಲಿಗೆ ಬರ್ತಾನಂದು ಬಂದಿಲ್ಲ, ಏನೋ ಪ್ಯಾಟಿಗೆ ಹೋಗ್ಬೇಕು, ಏನೋ ತಗೊಳೋದೈತೆ ಅಂತಂದು ಹೇಳಿ ಬಂದೇನೆ. ಮತ್ತು ಇಲ್ಲಿಗೆ ಅಗ್ಲಲ್ಲಿ ಹೋಗ್ಕೊಳಂದ್ರೆ ಅದಕ್ಕೂ ನಮ್ಮ ಮತ್ತೆ ಏನಾರ ಅಂತ. ಅಯ್ಯೋ ಊಟ ಮಾಡ್ಕೊಂಡು ಹೋಗ. ಇಲ್ಲಿ ಬಿಡಬೇ ಬೇಡ, ಯಾಕೆ ನಿನ್ನ ಸೊಸಿನ ಹೆಂಗೆ ಮಾತಾಡ್ತಾಳೆ. ಆಕಿಗೂ ನಾನು ಇಲ್ಲಿ ಬರೋದು ಇಷ್ಟ ಆಗಲ್ಲ. ಸುಮ್ಮನೆ ಯಾಕೆ ಅಲ್ಲಿ ನಿಂತ್ಕೊಳ ಎಗ್ಗಂಗ್ ಹೋಗೇ ಬಿಟ್ರು. ಈಗ ನಮ್ಮ ಸೊಸಿ ಮಾಡೋದು ಒಂದಾಗಲ್ಲ. ಆರ್ತಿ ಆರ್ತಿ ಬಾಯಿಲಿ ನಮ್ಮ ಮತ್ತಿದಂತ್ರ ಕಾಟ ನೆಟ್ಟಿಗೆ ಒಂದು ಅಡುಗೆ ಮಾಡಕ್ಕೆ ಬರೋದು 108 ಸರಿ ಕರೀತಾರೆ. ಮತ್ತೆ ಇನ್ನೂ ಆಗಿಲ್ಲ ಕೆಲಸ, ಕೆಲಸ ಏನು ಮಾಡ್ತೀವಿ ಅಡುಗೆ ಮನೆಗೆ ಅಂತ ಕೇಳ್ತಾಳೆ. ಕರೆಯೋದು ಬಿಟ್ಟರೆ ನಮ್ಮ ಕಣ್ಣು ನಾವು ಕೆಲಸ ಮಾಡ್ತೀವಿ. ಮತ್ತು ಇವ್ರು ಕರೆದಾಗ ಓಡಿ ಬರಬೇಕು, ಮತ್ತು ಅದಕ್ಕೆ ಹೋಗ್ಲಾ ಅದಕ್ಕೂ ಒಂದು ಏನ್ರ ಅಂತಾರೆ. ಏನತ್ತಿ ಯಾಕೆ ಹೆಂಗೆ ಮಾತಾಡಕತ್ತೀಯಲ್ಲ? ಯಾಕೆ ನನ್ನ ಮಗ ತಂದು ಹಾಕ್ತಾರ ಕುತ್ಕೊಂಡು ತಿಂತೀಯಲ್ಲ, ಸ್ವಲ್ಪ ಜಾಸ್ತಿ ಆಗೈತೆ ಅಲ್ಲ? ಏನು ನಿಮ್ಮ ಅಪ್ಪನ ಮುಂದೆ ತಂದು ತತ್ತಿ ಏನೇನು ನೀನು ಏನು ರೇಷನ್ ಇಲ್ಲ? ನನ್ನ ಮಗಳು ಅವ್ರು ತಮ್ಮ ದುಡ್ದು ಹಾಕ್ತಾನ ಮನೆಗಿಂದ ಬಂದು ತಿಂತಾಳ ಒಕ್ಕಳ. ಅವ್ರ ಮನೆ ಯಾವಾಗಾದ್ರೂ ಬರ್ತಾಳೆ ಯಾವಾಗ ಒಕ್ಕಳ. ನೀನು ಯಾರು ಅದನ್ನ ಕೇಳಕ್ಕೆ? ಅವ್ರಿಗೆ ತೊಂದ್ರಕತ್ತೆ ಇವ್ರು ತೊಂದರೆ ಆಕತ್ತಂತೆ. ನಿಂದು ಎಷ್ಟೈತೆ ಅಷ್ಟು ನೋಡ್ಕೊಂಡಿರ್ಬೇಕು. ಇನ್ನೊಂದು ಸರಿ ಬಂದಾಗ ಏನಾರ ಆಕಿ ಬರ್ತಾನಂದಾಗ ಅವ್ರಿಗೆ ಹಂಗತಿ ಹಿಂಗತ್ತಂದು ಆಕಿ ಬರೋದೇನು ತಡೆಯಕ್ಕೆ ನೋಡಿದಿ. ಮತ್ತೆ ನನ್ನ ಕಡೆ ನೋಡು, ನಾನು ಇನ್ನೊಂದು ಮುಖ ನೋಡ್ಬೇಕಾಗತ್ತೆ ನೀನು ಅಷ್ಟ. ಅಲ್ಲತ್ತಿ ನಾನೇನಂದೆ ಬರ್ತಾನೆ ಅಂದ್ರಲ್ಲ, ಅವ್ರ ಮ್ಯಾಗ ಒಂದು ಹೋಟೆಲಿರೋ ಹೆಣ್ಮಕ್ಳದಾಳಲ್ಲ, ಅವ್ರ ಅತ್ತಿಯರ್ಗೂ ವಯಸ್ಸಾಗೈತಿ. ನಿಮಗೆ ಅಷ್ಟು ವಯಸ್ಸಾಗೈತೆ, ಅವ್ರಿಗೂ ಅಷ್ಟಾಗೈತಿ. ನೀವು ಈಗ ಹೆಂಗೆ ಎಲ್ಲ ನನ್ನ ಕಡೆನೇ ಮಾಡಿಸ್ತಾರಲ್ಲ, ಮತ್ತು ಪಾಪ ಅವರು ಎಲ್ಲ ಅವ್ರ ಸೊಸಿ ಕಡೆನೇ ಮಾಡಿಸ್ತಾರಲ್ಲ, ಮತ್ತು ಅಜ್ಜಿ ಹಾಕತ್ತೇನೆ ಅಂತ ನಂದೆ ಅಷ್ಟೇ. ನಾನೇನು ಬೇರೆ ಏನಂದೆ? ನಾನೇನು ಹೇಳಪ್ಪ, ನಾನು ನಮ್ಮ ಅಪ್ಪನ ಮನೆ ತಂದು ಹಾಕ್ತೇನೆ ಅಂತಂದು. ನೋಡು ನನ್ನ ಇದ್ರಿಗೆ ಹೆಂಗೆ ಮಾತಾಡ್ತಿ? ಯಾಕೆ ಬೀಳಾಗೈತೆ ತಡಿ, ನಮ್ಮ ಮಗನ ಕಡೆ ಹೇಳಿ ಅದಕ್ಕೆ ಹಿಂಗೆ ಮಾಡಕತ್ತೀನಿ. ಇಲ್ಲೇ ಇದ್ರಿಂಗ ಏನಾದರೂ ಒಂದು ಅಂತಿರ್ತಾರೆ. ನನ್ನ ಪಡೆ ನಾನು ಕೆಲಸ ಮಾಡ್ತೇನೆ, ಇವ್ರೇನು ಕೆಲಸ ಮಾಡಾರಲ್ಲ ಬಿಡಾರಲ್ಲ, ಎಲ್ಲ ನಾನು ಮಾಡ್ಬೇಕು. ಮತ್ತೆ ಈಗ ಹಿಂಗೆ ಬೊಗಳ್ತಾರ, ಮತ್ತೆ ಸ್ವಲ್ಪ ತಾದ್ರೆ ಅಡಿಗೆ ಆಗೈತೀನಿ ಅಂತ ಕೇಳ್ತಾರೆ. ನೋಡು ಮಾತಾಡ್ತಾನೆ ಹಂಗೋಕ್ಕಳ. ಅತ್ತೆನ ಇದ್ರಕ್ಕಿಲ್ಲ ಏನಿಲ್ಲ. ಪಾಪ ನನ್ನ ಮಗಳು ಬಂದಿದ್ಲು, ಊಟ ಮಾಡ್ಕೊಂಡು ಹೋಗಿದ್ಲು. ಈಗ ಏನೋ ಮಾತಾಡೋದ್ಕ ಪಾಪ ಮನ್ಸಿಗೆ ಬೇಜಾರು ಮಾಡ್ಕೊಂಡು ಹೋದ್ಲು ನನ್ನ ಮಗಳು. ಅವರಲ್ಲಿ ಮನ್ಸಿಗೆ ಬೇಜಾರು ಮಾಡ್ಕೊಂಡು ಹೋಗ್ಬೇಕು. ಅವ್ರದ್ದಿರೋ ಎತ್ತಿ ಇದ್ರೆ ಎಷ್ಟೊತ್ತಾದ್ರೂ ತಿಂದು ಉಂಡು ಹೋಗೋದು. ಏನೋ ಬೇಗ ಹೋಗ್ಬೇಕಂದು ಹೋಗ್ಯಾರಲ್ಲ, ಮನೆಗೆ ಯಾರು ಹೇಳಿದಂಗೆ ಬಂದ, ಮತ್ತು ಇಲ್ಲಿ ಬಂದು ಗೊತ್ತಾಗ್ಬಾರ್ದಲ್ಲ, ಅದಕ್ಕೆ ಅರ್ಜೆಂಟಲ್ಲಿ ಹೋಗ್ಯಾರ. ಏನಂಗ ನಾನು ಒಂದು ಮಾತು ಅಂದ್ಕೂಡಲೇ ಎಲ್ಲ ಬಿಟ್ಟಿದ್ದಾರೆ ನಂಗೆ ಮಾತಾಡ್ತಾರೆ. ಹಾಯ್ ಫ್ರೆಂಡ್ಸ್, ಇದು ಯಾರ ಮನೆ? ಇವರೆಲ್ಲ ಯಾರು ಅಂತ ನೋಡ್ತಿದ್ರ? ಗಂಗಾ ಇದ್ದಾಳಲ್ಲ, ಅವ್ರ ತವ್ರ ಮನೆ ಇದು. ನಾನು ಅವ್ರ ತಮ್ಮನ ಹೆಂಡತಿ. ಅವ್ರ ತಮ್ಮನ ಹೆಸರು ಸೂರ್ಯ ಅಲ್ಲ ಮಂಜು. ನಾನು ಅವ್ರ ಹೆಂಡತಿ ಆರ್ತಿ ಅಂತ. ಇವರು ನಮ್ಮತ್ತೆ. ಸಾರಿ ಫ್ರೆಂಡ್ಸ್, 2-3 ದಿನದಿಂದ ವಿಡಿಯೋ ಹಾಕೋದು ತುಂಬ ಲೇಟ್ ಆಗ್ತಿದೆ. ನಾನು ಸ್ವಲ್ಪ ಬೇರೆ ಊರಿಗೆ ಹೋಗಿದ್ದ ಕಾರಣ ವಿಡಿಯೋ ಮಾಡೋಕ್ಕಾಗಲಿಲ್ಲ. ಇನ್ಮೇಲೆ ಆದಷ್ಟು ದಿನ 2 ವಿಡಿಯೋ ಹಾಕೋಕ್ಕೆ ಟ್ರೈ ಮಾಡ್ತೀನಿ. ಆಮೇಲೆ ಇನ್ನೊಂದು ಏನು ಪ್ರಾಬ್ಲಮ್ ಆಗಿದೆ ಅಂದರೆ, ನಾನು ಈಗ ಒಂದು 4-5 ದಿನ ಆಯಿತು ಹೊಸ ಮೊಬೈಲ್ ತೊಗೊಂಡಿದ್ದೀನಿ, ಅದರಲ್ಲೇ ವಿಡಿಯೋ ಮಾಡ್ತಾಯಿದ್ದೀನಿ. ಅದು ನಾನು ಫುಲ್ ವರ್ಡ್ ಹೇಳಿರ್ತೇನೆ, ಒಂದು ಏನಾದರೂ ಸೆಂಟೆನ್ಸ್ ಹೇಳಿದ್ರೆ. ಆದರೆ ಅದು ನಾನು ಹೇಳಿ ರೆಕಾರ್ಡಿಂಗ್ ವಾಪಸ್ ಕೇಳಬೇಕಾದ್ರೆ ಅದರಲ್ಲೂ ಒಂದೊಂದು ವರ್ಡ್ ಕಟ್ ಆಗಿಬಿಡ್ತೈತಿ. ಯಾಕೆ ಆ ಥರ ಕಟ್ ಆಗ್ತಿದ್ದೇನೋ ಗೊತ್ತಿಲ್ಲ. ನಾನು ಯೂಟ್ಯೂಬಲ್ಲೆಲ್ಲ ಸರ್ಚ್ ಮಾಡಿದೆ, ಅದಕ್ಕೂ ಸೊಲ್ಯೂಷನ್ ಎಲ್ಲ ನೋಡಿದೆ, ಅದು ಮತ್ತು ಹಾಗೆ ಆಗ್ತಿದೆ. ಅದೇನು ಅಂತಂದು ನಾನು ನೋಡೋಕ್ಕೆ ಟ್ರೈ ಮಾಡ್ತೀನಿ. ಪ್ಲೀಸ್ ಫ್ರೆಂಡ್ಸ್, ಸ್ವಲ್ಪ ಏನಾದರೂ ಮಿಸ್ಟೇಕ್ ಆದರೆ ಅಡ್ಜಸ್ಟ್ ಮಾಡ್ಕೊಳ್ಳಿ. ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಪ್ಲೀಸ್ ಫ್ರೆಂಡ್ಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.